ಇವತ್ ಯಾವ್ದಾದ್ರು ಒಂದ್ ಕತೆ ಹೇಳ್ತ್ಯಾ? ಯಾವ ಕತೆ ಹೇಳಪ್ಪ? ರಾಜರ ಕತೆ ಹೇಳೋಣ. ಹಾ. ಮೈಸೂರು ರಾಜರ ಕತೆನಾ? ಹ್ಮ್. ಮೈಸೂರಲ್ಲಿ ದೊಡ್ಡ ರಾಜರಿದ್ರಂತೆ. ಹ್ಮ್. ಇನ್ನೊಬ್ಬ ದೊಡ್ಡ ಶ್ರೀಮಂತನು ಇದ್ದಂತೆ. ರಾಜರಾಗವ್ರಲ್ಲ, ನಾನು ಒಂದ್ಸರಿ ರಾಜರಾಗ್ಬೇಕು ಅಂತ ತುಂಬಾ ಖುಷಿ ಪಟ್ಟನಂತೆ. ಆಗ ರಾಜರ ಹತ್ರ ಹೋಗಿ ಕೇಳಿದಂತೆ, ರಾಜರೇ, ನಾನು ರಾಜರಾಗಬೇಕು, ನಂಗೆ ಶ್ರೀಮಂತಿಕೆ ಬೇಕಾದಷ್ಟಿದೆ, ಜನಕ್ಕೆ ನಾನು ಸಹಾಯ ಮಾಡೋ ಶಕ್ತಿ ನನಗದೆ, ನನ್ನ ಒಂದ್ಸರಿ ರಾಜರು ಮಾಡಬೇಕು ಅಂತ. ರಾಜರಾಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲಪ್ಪ. ನಾನು ಇಡೀ ರಾಜ್ಯದಲ್ಲಿ ಎಷ್ಟು ನಕ್ಷತ್ರಗಳವೆ ಅವೆಲ್ಲ ಎಣಿಸ್ಕೊ ಬಂದಿದ್ದೀನಿ. ಆಮೇಲೆ ನನ್ನ ರಾಜರು ಮಾಡಿದ್ದು. ನೀನು ಒಂದ್ಸರಿ ಪ್ರಯತ್ನ ಪಟ್ಟು ಇಡೀ ರಾಜ್ಯದಲ್ಲಿ ಎಷ್ಟು ನಕ್ಷತ್ರ ಅವೆ ಅಷ್ಟೆಲ್ಲ ಎಣಿಸ್ಕೊ ಬಾ. ಆಗ ನೀನು ಅರ್ಧ, ನಿನಗೂ ಅರ್ಧ ರಾಜ್ಯ ಕೊಡ್ತೀನಿ. ಆ ರಾಜ್ಯನ ತಗೊಂಡು ನೀನು ಜನಕ್ಕೆ ಸೇವೆ ಮಾಡು. ನಾನೀಗ ಹೆಂಗೆ ಸೇವೆ ಮಾಡ್ತಾನೆ ಆ ಥರ ಮಾಡು ಅಂತ. ಆಯಿತು ರಾಜರೇ, ನಾನು ಹಂಗಾರೆ ಎಣಿಸ್ಕೊಂಡೆ ಬಂದ್ಬಿಡ್ತೀನಿ ಅನ್ನೋಟ್ಟು ಒಂದು ಹಳ್ಳಿ ಬಂದಂತೆ. ನಮ್ಮ ಬೆಟ್ಟಹಳ್ಳಿ ಅಂತ ಒಂದು ಹಳ್ಳಿ ಬಂದು ಸಂಜೆಯಿಂದ ಎಲ್ಲ ಯೋಚನೆ ಎಣಿಸಿದಂತೆ. ಎಷ್ಟು ಹೇಳಿದ್ರು ಬೆಟ್ಟಹಳ್ಳಿ ಒಳಗೆ ಅರ್ಧ ನಕ್ಷತ್ರಗಳು ಎಣಿಸಿಗೆ ಆಗ್ಲಿಲ್ವಂತೆ. ಅರ್ಧ ನಕ್ಷತ್ರ ಆಗಲ್ಲ. ತಿರ್ಗಾ ಆಮೇಲೆ ಇನ್ನು ಸ್ವಲ್ಪ ಎಣಿಸ್ತಾ ಬೆಳಿಗ್ಗೆ ಅರ್ಧೋಯ್ತು. ಹೇಳಿದ್ರೆ ಒಂದು ಊರು ಮಾತ್ರ ಕವರ್ ಆಯಿತು. ಒಂದು ಊರು ಕವರ್ ಆದರೆ ಒಂದು 500 1000 ಲೆಕ್ಕ ಸಿಕ್ತು ಅವನಿಗೆ. ಇದೇನು ಇಡೀ ರಾಜ್ಯನ ಲೆಕ್ಕ ಹಾಕಪ್ಪ ಅಂತಾರೆ, ಹೆಂಗೆ ಲೆಕ್ಕ ಹಾಕೋದು ಅಂತ ಬೆಳಿಗ್ಗೆ 7 ಗಂಟೆ ಲೆಕ್ಕ ಹಾಕ್ತಾ ಬೆಳಗ್ಗೆ ಅರ್ಧೋಯ್ತು. ಸುಮ್ಮ ಅಂತ ಕೂತ್ಕೊಂಡ. ಯಾರೊಬ್ಬ ರೈತ ಕುರಿ ಹೊಡ್ಕೊ ಬಂದ 8:30 9 ಗಂಟೆಗೆ. ಇವನು ಯೋಚನೆ ಮಾಡ್ತಾ ರಾಜರು ಸಾವುಕಾರರು ಸುಮ್ಮ ಕೂತಿದ್ದಂತೆ. ಇದೇನು ಸಾವುಕಾರ ಹಿಂಗೆ ಕೂತವ್ರಲ್ಲ, ಯಾಕ್ರಿ ಸಾವುಕಾರ್ರೆ ಈ ಥರ ಕೂತಿದ್ದೀರಲ್ಲ ಅಂತ. ಅಯ್ಯೋ, ನಾನು ಶ್ರೀಮಂತಿಕೆ ಬೇಕಷ್ಟು ಮಾಡಿದ್ದೀನಿ, ನಾನು ರಾಜರಾಗಬೇಕು ಅಂತ ಆಸೆ ಪಟ್ಟೆ. ಈ ರಾಜರು ಏನು ಹೇಳ್ತಾರೆ ಅಂದರೆ, ನಾನು ಹಿಂದೆ ಆಗ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ ನಕ್ಷತ್ರಗಳನ್ನ ಎಣಿಸ್ಕೊಬಂದೆ. ಎಣಿಸ್ಕೊಂಡ್ರೆ ನನಗೆ ರಾಜಪಟ್ಟ ಕಟ್ಟಿದ್ರು. ನೀನು ಎಣಿಸ್ಕೊಬಾ, ನಿನಗೂ ಅರ್ಧ ರಾಜ್ಯನ ನಾನು ಬಿಟ್ಕೊಡ್ತೀನಿ. ಇಲ್ಲದೇ ಇದ್ರೆ ನಿನ್ಗೆ ರಾಜ್ಯನ ಬಿಟ್ಕೊಡಿಕ್ಕೆ ನನಗೆ ಆಗೋದಿಲ್ಲ ಅಂತಾನೆ. ಆಗ ನಾನು ಆಯಿತು ಅಂತ ಒಪ್ಕೊ ಬಂದ್ಬಿಟ್ಟಿದ್ದೀನಿ. ಬೆಟ್ಟಹಳ್ಳಿಯನ್ನು ಎಣಿಸ್ದೆ, ಒಂದು 400-500 ಲೆಕ್ಕ ಸಿಕ್ತು. ಇನ್ನು ಯಾವ ಕಡೆಗೆ ಹೋದ್ರು ಲೆಕ್ಕ ಸಿಗ್ತಾ ಇಲ್ಲ. ನಾನು ಬೆಟ್ಟಹಳ್ಳಿಗೆ ಹೋದ್ರು ಸಿಗೋದಿಲ್ಲ, ಯಾವ ಕಡೆಗೆ ಹೆಂಗೆ ಲೆಕ್ಕ ಹಾಕಿ ನನಗೆ ಯೋಚನೆ ಬರ್ತಾಯಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ರೈತರೇ ಅಂತಾನೆ. ಅಯ್ಯೋ ದಡ್ಡ, ಶ್ರೀಮಂತಿಕೆ ಒಂದೇ ಇದ್ರೆ ಸಾಲದು, ದುಡ್ಡಿದ್ರೆ ಸಾಲದು, ಬುದ್ಧಿನೂ ಇರಬೇಕು. ಹಂಗಾರೆ ನನ್ಗಿಂತ ನೀನು ಬುದ್ಧಿವಂತ ಅಂತ. ರೈತರನ್ನೆಲ್ಲ ದಡ್ಡ ಅನ್ಕೋಬೇಡಿ, ರೈತರು ಬುದ್ಧಿವಂತರು ಇದ್ದಾರೆ. ಈಗ ಒಂದು ಕೆಲಸ ಮಾಡು, ಈ ಕುರಿನ ತಗೊಂಡೋಗು. ಇದರಲ್ಲಿ ಈ ಕುರಿಲಿ ಎಷ್ಟು ಕೂದಲಿದೆಯೋ ಅಷ್ಟು ನಕ್ಷತ್ರವೇ. ಅದ ಸಾವುಕಾರ ಹಿಂಗೆ ನಿಮ್ಮ ಮೈಸೂರು ರಾಜಂಗೆ ತೋರಿಸು, ಇದು ಎಣಿಸ್ಕೊಳ್ಳಿ ಸ್ವಾಮಿ, ಆಗ ಇದರಲ್ಲಿ ಎಷ್ಟು ಕೂದಲಿದೆಯೋ ಅಷ್ಟು ನಕ್ಷತ್ರವೇ ರಾಜ್ಯದಲ್ಲಿ ಅಂತ. ಆಗ ಅವನು ಎಣ್ಸಿಗೆ ಬರೋದಿಲ್ಲ. ಆಗ ಹೇಳ್ತಾನೆ, ನಂಗೆ ನಿಂಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಕೊಡ್ತಾನೆ. ಇಲ್ಲದ ಎಣ್ಸಿ ಬುದ್ಧಿ ಏನು, ಎಣ್ಸಿಗೆ ಆಗೋದಿಲ್ಲ ರಾಜರಿಗೆ ಅಂತ. ಆಗ ಇವನು ಹೊಡ್ಕೊ ಹೋಗ್ತಾನೆ. ಏನಪ್ಪ ಎಣಿಸ್ಕೊ ಬಂದ? ಹೌದು ಸ್ವಾಮಿ ಎಣಿಸಿದ್ದೀನಿ. ಎಣ್ಸು ಲೆಕ್ಕ ಕೊಡುವಂತೆ ಅಂತಾನೆ. ಆ ಲೆಕ್ಕ ಕೊಡು ಅಂದಾಗ ಕುರಿ, ಇದೇನೇ ಕುರಿ ಹೊಡ್ಕೊಂಬಂದಿದೆಯಲ್ಲ ಅಂತ. ಹೌದು ಸ್ವಾಮಿ, ಈ ಕುರಿಲಿ ಎಷ್ಟು ಕೂದಲಿದೆಯೋ ಅಷ್ಟು ನಕ್ಷತ್ರ ಇಡೀ ರಾಜ್ಯದಲ್ಲಿ, ಬೇಕಾದ್ರೆ ಎಣಿಸ್ಕೊಳ್ಳಿ ಸ್ವಾಮಿ ಒಂದ್ಸರಿ ಅಂತಾನೆ. ಆಗ ಎಷ್ಟು ಲೆಕ್ಕ, ಒಂದು ಇಡೀ ಎಣಿಸ್ತಾನೆ, ಇಷ್ಟು ಅಗಲ ಎಣಿಸ್ತಾನೆ. ಆಯ್ಕಿಲ್ಲ. ಆಗೋಹೋ, ಇವನು ನನ್ಕಿಂತ ಬುದ್ಧಿವಂತನೇ, ಶ್ರೀಮಂತಿಕೆ ಇರ್ಬೋದು, ಇವನು ನನ್ಕಿಂತ ಬುದ್ಧಿವಂತ, ಇವನು ಅರ್ಧ ರಾಜ್ಯ ಕೊಡೋದೇ ಸರಿ ಅಂತೇಳಿ, ಅರ್ಧ ರಾಜ್ಯ ನಿನ್ಗೆ ಯಾವ ಕಡೆ ಬೇಕು ಅಂತಾನೆ. ನನಗೊಂದು ಕಡೆ ಕೊಡಿ ಸ್ವಾಮಿ ಅಂತೇಳಿ ರಾಜರಿಗೆ ಸರಣ್ ಮಾಡ್ಕೊಂಡು ರಾಜ್ಯನ ಈಸ್ಕೊತಾನೆ. ಈಸ್ಕೊಂಡು ಯೋಚನೆ ಮಾಡ್ತಾನೆ, ನಂಗೆ ರಾಜ್ಯ ಸಿಗ್ಬೇಕಾದ್ರೆ ಒಂದು ಕಾರಣ ಆಯ್ತಲ್ಲ, ಈ ರೈತನ್ನ ನಾನು ಜೊತೆ ಹಾಕಬೇಕು. ಈ ದಿನಸಿ ಧಾನ್ಯ ಬೆಳಿಬೇಕಾದ್ರೆ ರೈತ ಬೇಕೇ ಬೇಕಾಯ್ತದೆ. ಭತ್ತ ರಾಗಿ ಬೆಳಿಬೇಕಾದ್ರೆ ಈ ರೈತನ್ನ ನನ್ನ ಜೊತೆಯಾಗಿ ಹಿಂಬಾಲಕನ ಮಡಿಕೊಂಡ್ರೆ, ಪ್ರತಿಯೊಂದು ನಮ್ಮ ರಾಜ್ಯಕ್ಕೆ ಯಾವುದೇ ಬೆಳೆ ಮಾಡಬೇಕಾದ್ರೆ ಭತ್ತ ರಾಗಿ ಕೊಬ್ಬು ಎಲ್ಲ ಬೆಳಿಬೇಕಾದ್ರೆ ಒಬ್ಬ ರೈತ ನಂಗೆ ಸಪೋರ್ಟ್ ಬೇಕೇ ಬೇಕು. ಇಲ್ಲ ನಮ್ಮ ರಾಜ್ಯ ಬರಡಾಗೋಯ್ತದೆ. ನೀರಿನಲ್ಲೇ ನಮ್ಮೆಲ್ಲ ನೀರಿನ ಪ್ರದೇಶ ಬೇಕಾದಷ್ಟಿದೆ. ರೈತ ನಮಗೆ ಕುರಿ ಮೇಯಿಸೋದಾಗ್ಲಿ, ಆಡು ಮೇಯಿಸೋದಾಗ್ಲಿ, ಪ್ರತಿಯೊಂದು ಮೇಯಿಸಬೇಕಾದ್ರೆ ಈ ಒಬ್ಬ ರೈತ ನಮ್ಗೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ನಾವು ಆ ರಾಜ್ಯಕ್ಕಿಂತ ಶ್ರೀಮಂತ ಆಗ್ಬೋದು ಅಂತೇಳಿ ಒಬ್ಬ ಆ ರೈತನ ಜೊತೆ ಹಾಕೊಂಡು ಬೆಳಿತಾನೆ. ಆಗ ಈ ರಾಜ್ಯಂಗೆ ಯೋಚನೆ ಮಾಡ್ತಾನೆ, ಇವನು ಶ್ರೀಮಂತಿಕೆ ಬರೀ ಇತ್ತು ಅಷ್ಟೇ ಹೊರತು ರಾಜಕೀಯ ಅನುಭವ ಇರಲಿವಲ್ಲ ರಾಜನಾಗೆ. ಇಷ್ಟು ನೇರವಾಗಿ ಎಲ್ಲ ಜನ ನೀವು ಹಿಂಬಾಲಿಸ್ಕೊಂಡೇ ಹೋಗ್ತಾವ್ರಲ್ಲ, ಯಾವ ಥರ ಅಂತ ಕೇಳಿದಾಗ ಹೇಳ್ತಾನೆ, ನಾವು ರೈತರನ್ನ ಕೇವಲ ಕಾಣ್ತಿದ್ದೋ, ಹಳೆ ಬಟ್ಟೆನ ಲೆಕ್ಕಕ್ಕೆ ಹಾಕತ್ತಿರ್ಲಿಲ್ಲ, ಶ್ರೀಮಂತಿಕೆ ಮಾತ್ರ ಲೆಕ್ಕ ಹಾಕೊಂಡು ಕಾಲ ಕಳೀತದೆ, ಹಣ ಇದೆ ಅಂತ. ರೈತನಿಗೂ ಬುದ್ಧಿ ಇದೆ, ಶಕ್ತಿ ಇದೆ, ಜ್ಞಾನ ಇದೆ. ಈ ದೇಶದಲ್ಲಿ ಹೆಂಗೆ ಬದುಕಬೇಕು, ನಾವು ಯಾರು ಇಲ್ಲದೆ ಹೋದ್ರು ನಾವು ಬಾಳ್ತೀವಿ, ಬದುಕ್ತೀವಿ ಅಂತ ತೋರಿಸ್ಕೊಟ್ಟು ಒಬ್ಬ ರೈತ. ನಾನೀಗ ರೈತನಿಂದ ಇಡೀ ರಾಜ್ಯನ, ಅರ್ಧ ರಾಜ್ಯನ ಪ್ರೀತಿ ವಿಶ್ವಾಸದಿಂದ ತಗೊಂಡು, ರೈತರನ್ನ ಸಪೋರ್ಟ್ ತಗೊಂಡು ನಾನೀಗ ಇಡೀ ರಾಜ್ಯ ಸಮೃದ್ಧಿಯಾಗಿ ಬೆಳೆಸಿದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ರಾಗಿ ಭತ್ತ ಜೋಳ ಪ್ರತಿಯೊಂದು ಸ್ಟಾಕ್ ಮಾಡಿಕೊಂಡಿದ್ದೀವಿ. ನಿಮ್ಮ ರಾಜ್ಯದವ್ರು ನಮ್ಮ ಹತ್ರಕ್ಕೆ ಅರ್ಧ ರಾಜ್ಯದ ಸಾಲಕ್ಕೆ ಬರಬೇಕೇ ಹೊರತು ನಾನು ಸಾಲ ಹತ್ತಕ್ಕೆ ಬರೋಂಗಿಲ್ಲ. ನೀವು ದುಡ್ಡು ಮಾಡಿಕೊಂಡಿದ್ರೆ ಹೊರತು ಚಿನ್ನ ಹೊಡೆಬಿರ್ಬೋದು, ರೈತರು ಎಲ್ಲ ಸಮುದ್ರ ಬದುಕಿದ್ರೆ ನಮ್ಮ ರಾಜ್ಯನೇ ಸಮೃದ್ಧ ಬದುಕ್ತದೆ ಅಂತೇಳಿ ರೈತರಿಗೆ ನಾನು ಸಲಹೆ ಕೊಟ್ಟು ಈಗ ರೈತರೆಲ್ಲ ಸಮೃದ್ಧಿಯಾಗಿ ಬದುಕಿದ್ದಾರೆ. ಅದರಿಂದ ನನಗೆ ತುಂಬಾ ಸಂತೋಷ ಆಯ್ತು ಅಂತೇಳಿ ಆ ರಾಜರಿಗೆ ಕೈ ಮುಗಿದು ಕೇಳ್ಕೊತೇನೆ. ಈ ಕತೆ ಇಲ್ಲಿಗೆ ಮುಗೀತು.